ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಜಾಯ್ಸ್ ಬ್ರ್ಯಾಂಡ್ ಇಂದ ಒಂದು ಹೊಸ ಹೆಡ್ಫೋನ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಅಂತ. ಈ ಟೈಮ್ ನಲ್ಲಿ ತುಂಬಾ ಜನ ಆನ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರಾ, ಮನೆಯಿಂದ ಕೆಲಸ ಮಾಡ್ತಾ ಇರ್ತೀರಾ, ಆನ್ಲೈನ್ ನಲ್ಲಿ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರಾ. ತುಂಬಾ ಜನ ಸ್ವಲ್ಪ ಟೈಮ್ ಪಾಸ್ ಆಗ್ಲಿ ಅಂತ ಸಾಂಗ್ಸ್ ಗಳನ್ನು ಸಹಿತ ಹೆಡ್ಫೋನ್ಸ್ ಗಳಲ್ಲಿ ಕೇಳ್ತಾ ಇರ್ತೀರಾ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಒಂದು ಜಾಯ್ಸ್ ಬ್ರ್ಯಾಂಡ್ ಒಂದು ಹೆಡ್ಫೋನ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಹೆಡ್ಫೋನ್ ಅಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಏನಕ್ಕಾಗಿ ನೀವನ್ನ ತಗೋಬೇಕು, ಏನಕ್ಕಾಗಿ ತಗೋಬಾರ್ದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಇವಾಗ ಸದ್ಯಕ್ಕೆ ಉಪಯೋಗಿಸ್ತಕ್ಕಂಥ ಹೆಡ್ಫೋನ್ ಆಗಿರ್ಬೋದು ಅಥವಾ ಇಯರ್ಫೋನ್ ಯಾವುದು ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಮೊದಲನೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಒಂದು ತುಂಬಾ ಕ್ರೇಜಿ ಆದ ಒಂದು ಬಾಕ್ಸ್ ಇರುವಂತದ್ದು. ತುಂಬಾ ಚೆನ್ನಾಗಿದೆ ಒಂದು ಬಾಕ್ಸ್ ನ ಡಿಸೈನ್. ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ವ್ರಾಪರ್ ಹಾಕಿದರೆ ಇದನ್ನ ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ನಂತರ ನೋಡ್ತಾ ಇದ್ರ ಮೇಲ್ಗಡೆ ಒಂದು ಜಾಯ್ಸ್ ಅಂತ ಒಂದು ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಹೌದು, ಇದೊಂದು ಸ್ವೀಡನ್ ಮೂಲದ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇನ್ನ ಕೆಳಗಡೆ ಭಾಗದಲ್ಲಿ X5 ವೈರ್ಲೆಸ್ ಅಂತ ಒಂದು ಮಾಡೆಲ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನ ಪಕ್ಕದಲ್ಲಿ 20 ಅವರ್ಸ್ ಅಂತ ಒಂದು ಟೈಮಿಂಗ್ ಅನ್ನ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಕೆಳಗಡೆ ಭಾಗದಲ್ಲಿ ಒಂದು ಬಾಕ್ಸ್ ನ ಕೆಳಗಡೆ ಭಾಗದಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಹೌದು, ಈ ಒಂದು ಹೆಡ್ಫೋನ್ 1 ವರ್ಷಗಳ ಕಾಲ ವಾರಂಟಿ ಕೂಡ ಇರುವಂತದ್ದು. ಇನ್ನ ಸೈಡ್ ನಲ್ಲಿ ಒಂದು 3 ಫೀಚರ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಾಯ್ಸ್ ಸಿಗ್ನೇಚರ್ ಸೌಂಡ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಕ್ಲೀನ್, ಟ್ರೆಬಲ್, ಪವರ್ಫುಲ್ ಬಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೈಟ್ ವೇಟ್ ಕೂಡ ಈ ಒಂದು ಹೆಡ್ಫೋನ್ ಇರುವಂತದ್ದು. ಕೇವಲ 150 ಗ್ರಾಮ್ ತೂಕ ಇದೆ. ಇದಾದ ನಂತರ ಬಿಲ್ಟ್ ಇನ್ ಮೈಕ್ರೋಫೋನ್ ಕೂಡ ಇಲ್ಲಿ ಇದೆ. ನಿಮ್ಗೆ ಏನಾದ್ರು ಕಾಲ್ಸ್ ಬಂತು ಅಂತಂದ್ರೆ ಈ ಒಂದು ಹೆಡ್ಫೋನ್ ಅನ್ನ ಯೂಸ್ ಮಾಡುವಾಗ ಕಾಲ್ಸ್ ನ ಡೈರೆಕ್ಟ್ ಆಗಿ ಒಂದು ಹೆಡ್ಫೋನ್ ಮೂಲಕ ನೀವು ತಗೊಳ್ಬಹುದು. ಸೊ ಇನ್ನ ಹಿಂದ್ಗಡೆ ಭಾಗದಲ್ಲಿ ಒಂದಿಷ್ಟು ಫೀಚರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಒಂದು ವೈರ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಬ್ಲೂಟೂತ್ ವೈರ್ಲೆಸ್ ಹೆಡ್ಫೋನ್ ಇದಾಗಿರುವಂತದ್ದು. ಒಂದು 20 ಅವರ್ಸ್ ವರೆಗೂ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಇದಾದ ನಂತರ ಒಂದು ಕಂಫರ್ಟೇಬಲ್ ಆದ ಒಂದು ಫಿಟ್ನೆಸ್ ಈ ಒಂದು ಹೆಡ್ಫೋನ್ ಅಲ್ಲಿ ನಿಮಗೆ ಸಿಗುತ್ತೆ. ಇದಾದ ನಂತರ ಕಂಟ್ರೋಲ್ ಬಟನ್ಸ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಒಂದು ಫೋಲ್ಡೇಬಲ್ ಡಿಸೈನ್ ಇಲ್ಲಿ ಇರುವಂತದ್ದು. ಓಕೆ, ಈಗ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಬಾಕ್ಸ್ ನ ಓಪನ್ ಮಾಡುವ ಸಮಯ ಇದು. ಈ ಒಂದು ಬಾಕ್ಸ್ ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಆಕ್ಸೆಸರೀಸ್ ಅನ್ನು ಸಹಿತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಲ್ಲಿ ನಮಗೆ ಒಂದು ಹೆಡ್ಫೋನ್ ಇದೆ. ಇದಾದ ನಂತರ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಇದಾದ ನಂತರ 3.5mm ಆಡಿಯೋ ಕೇಬಲ್ ಇದೆ. ಇದಾದ ನಂತರ USB ಕೇಬಲ್ ನ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಹೆಡ್ಫೋನ್ ಅನ್ನ ಚಾರ್ಜ್ ಮಾಡಕ್ಕೆ. ಓಕೆ, ಇವೆಲ್ಲಾನು ಸೈಡ್ ಅಲ್ಲಿ ಇಡೋಣ. ಈಗ ಒಂದು ಹೆಡ್ಫೋನ್ ಅನ್ನ ನೋಡೋಣ. ಸೊ ನೋಡ್ತಾ ಇರೋ ಒಂದು ಬ್ಲಾಕ್ ಕಲರ್ ನ ಒಂದು ಹೆಡ್ಫೋನ್ ಇದಾಗಿರುವಂತದ್ದು. ಸೊ ಮೊದಲನೇದಾಗಿ ಈ ಒಂದು ಹೆಡ್ಫೋನ್ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನೀವು ನೋಡ್ತಾ ಇದ್ದೀರಾ ಈ ಒಂದು ಹೆಡ್ಫೋನ್ ಒಂದು ಲುಕ್ ಮತ್ತು ಡಿಸೈನ್ ಸಿಂಪ್ಲಿ ಅಮೇಸಿಂಗ್ ಅಂತ ಹೇಳ್ಬೋದು. ಎರಡು ಮಾತೇ ಇಲ್ಲ. ಇದನ್ನ ನೋಡಿದ ತಕ್ಷಣನೇ ಪ್ರೀಮಿಯಂ ಕ್ವಾಲಿಟಿ ಹೆಡ್ಫೋನ್ ಅಂತ ನಮ್ಗೆ ಅನ್ಸುತ್ತೆ. ಬೆಸ್ಟ್ ಡಿಸೈನ್ ಅನ್ನ ನಾವಿಲ್ಲಿ ನೋಡಬಹುದು. ಇನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ನೇಹಿತರೆ ನೋಡ್ತಾ ಇದ್ರ ಈ ಒಂದು ಹೆಡ್ಫೋನ್ ಮೇಡಪ್ ಆಫ್ ಬೆಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಮತ್ತು ಫೋಮ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಮೆಮರಿ ಫೋಮ್ ಏರ್ಪ್ಯಾಡ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ತುಂಬಾ ಲೈಟ್ ವೇಟ್ ಆಗಿದೆ. ಕೇವಲ ಒಂದು 150 ಗ್ರಾಮ್ ತೂಕ ಇದಾಗಿರುವಂತದ್ದು. ಮತ್ತು ಈ ಒಂದು ಹೆಡ್ಫೋನ್ ಒಂದು 2 ಡ್ರೈವರ್ಸ್ ಗಳನ್ನ ನೀವು 90 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಕೂಡ ಮಾಡ್ಕೊಳ್ಬಹುದು. ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ನೀಟ್ ಆಗಿ ಇದನ್ನ ಸೆಟ್ ಮಾಡ್ಕೊಳ್ಬಹುದು. ಎಲ್ಲಾ ಒಂದು ಏಜ್ ಗ್ರೂಪ್ ನವರಿಗೆ ಇದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ತುಂಬಾ ನೀಟ್ ಆಗಿ ಒಂದು ಸಖತ್ತಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದೊಂದು ಫೋಲ್ಡೇಬಲ್ ಡಿಸೈನ್ ಕೂಡ ಇರುವಂತದ್ದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಫೋಲ್ಡ್ ಕೂಡ ಮಾಡ್ಕೊಳ್ಬಹುದು. ಇದನ್ನ ನೀಟಾಗಿ ಒಂದು ಫೋಲ್ಡೇಬಲ್ ಡಿಸೈನ್ ಇಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಲೆಫ್ಟ್ ಸೈಡ್ ನಲ್ಲಿ ನಿಮಗೆ ಒಂದು ಈ ಒಂದು ಹೆಡ್ಫೋನ್ ಅನ್ನು ಚಾರ್ಜ್ ಮಾಡಕ್ಕೆ ಮೈಕ್ರೋ USB ಪೋರ್ಟ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಚಾರ್ಜ್ ಹಾಕಿದ ತಕ್ಷಣ ನಿಮಗೆ ಒಂದು LED ಲೈಟ್ ಕೂಡ ಇಲ್ಲಿ ಇಂಡಿಕೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನ ಒಂದು ಈ ಒಂದು ಹೆಡ್ಫೋನ್ ಒಂದು ರೈಟ್ ಸೈಡ್ ನಲ್ಲಿ ನಿಮಗೆ ಒಂದಿಷ್ಟು ಬಟನ್ಸ್ ಗಳು ಇರುವಂತದ್ದು. ಮೊದಲನೇದಾಗಿ ನೋಡ್ತಾ ಇರೋ ಒಂದು ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ ಮತ್ತು ಕಾಲ್ಸ್ ನ ಪಿಕ್ ಮಾಡಕ್ಕೆ ಒಂದು ಮೇನ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಸೆಂಟರ್ ನಲ್ಲಿ 3.5mm ಆಡಿಯೋ ಜಾಕ್ ಕೂಡ ಇರುವಂತದ್ದು. ಸೊ ಇದು ಆಡಿಯೋ ಜಾಕ್ ಏನಕ್ಕೆ ಅಂತಂದ್ರೆ, ಇನ್ ಕೇಸ್ ಈ ಒಂದು ಹೆಡ್ಫೋನ್ ಒಂದು ಚಾರ್ಜ್ ಖಾಲಿ ಆಯಿತು ಅಂತಂದ್ರೆ ನೀವು ಆಕ್ಸ್ ಕೇಬಲ್ ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಫೋನ್ ಮೂಲಕ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಸಾಂಗ್ಸ್ ಗಳನ್ನ ನೀವು ಎಂಜಾಯ್ ಮಾಡಬಹುದು. ಸೊ ಇನ್ನ 2 ಡ್ರೈವರ್ ಗಳ ಮೇಲೆ ಜಾಯ್ಸ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಈ ಒಂದು ಹೆಡ್ಫೋನ್ ಒಂದು ಲುಕ್ ಮತ್ತು ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಸ್ಮೂತ್ ಆದ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಸಿಗುತ್ತೆ. ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ಸಿಗುತ್ತೆ. ಒಂದು ಕ್ಲಿಯರ್ ಆದ ಒಂದು ಸೌಂಡ್ ಮತ್ತು ಮೆಲೋಡಿಯಸ್ ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು.
ಸೊ ನೀವೇನಾದ್ರೂ ಒಂದು ಮೂವೀಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಸಾಂಗ್ಸ್ಗಳನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ಒಂಥರ ಒಂದು ನ್ಯಾಚುರಲ್ ಸೌಂಡ್ ಅನ್ನು ನೀವು ಕೇಳ್ತಾ ಇದೀವಿ ಅನ್ನೋ ತರ ನಿಮಗೆ ಫೀಲ್ ಆಗುತ್ತೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಒಂದು ಬ್ಯಾಸ್ ಎಫೆಕ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಬ್ಯಾಸ್ ಎಫೆಕ್ಟ್ ಅಷ್ಟೇನು ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿಲ್ಲ. ಒಂದು ಡೀಸೆಂಟ್ ಬ್ಯಾಸ್ ಅನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ನೀವೇನಾದ್ರೂ ಬ್ಯಾಸ್ ಅನ್ನ ತುಂಬಾ ಇಷ್ಟಪಡ್ತೀರಾ ಅಂತಂದ್ರೆ ಈ ಒಂದು ಹೆಡ್ಫೋನ್ ನಿಮಗೆ ಖಂಡಿತವಾಗ್ಲೂ ಅಲ್ಲ. ಓವರ್ ಆಲ್ ಆಗಿ ಒಂದು ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ತುಂಬಾ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇಲ್ಲಿ ನಮಗೆ ಒಂದು ಬ್ಲೂಟೂತ್ 4.1 ವರ್ಷನ್ ಇದೆ. AC ಕೊಡೆಕ್ ಟೆಕ್ನಾಲಜಿ ಈ ಒಂದು ಹೆಡ್ಫೋನ್ ಅಲ್ಲಿ ಇರೋದ್ರಿಂದ ಒಂದು ಡಿವೈಸ್ ನಿಂದ ಈ ಒಂದು ಹೆಡ್ಫೋನ್ ಗೆ ಒಂದು ಬೆಟರ್ ಸೌಂಡ್ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ನಂಗೆ ಇಲ್ಲಿ ಕಾಣಲಿಲ್ಲ. ಬಟ್ ನಾನು ಫೋನ್ ಅಲ್ಲಿ ಮಾತಾಡುವಾಗ ಒಂದು ಅಪೋಸಿಟ್ ಪರ್ಸನ್ ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಸೊ ಇದು ಮೇ ಬಿ ನಾಯ್ಸ್ ಕ್ಯಾನ್ಸಲೇಷನ್ ಪ್ರಾಬ್ಲಮ್ ಅಂತ ನನಗೆ ಅನ್ಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ನನಗೆ ಇದರಲ್ಲಿ ಅಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ಸ್ಟಿಲ್ ಓಕೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ಒಂದು ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದನ್ನ ನೀವು ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಒಂದು 20 ಅವರ್ಸ್ ವರೆಗೂ ಸಾಂಗ್ಸ್ ಗಳನ್ನ ನೀವು ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಹೆಡ್ಫೋನ್ ಆಗಲಿ ಅದರ ಒಂದು ಬ್ಯಾಟರಿ ಲೈಫ್ ಒಂದು ಯೂಸೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಒಂದು 70 to 75% ವ್ಯಾಲ್ಯೂಮ್ ಅಲ್ಲಿ ಇಟ್ಕೊಂಡು ಸಾಂಗ್ಸ್ ಗಳನ್ನ ಕೇಳ್ತೀರಾ ಅಂತಂದ್ರೆ ಒಂದು 2 ಡೇಸ್ ವರೆಗೂ ಇದು ಬರುತ್ತೆ. ಸೊ ನೀವು ಯಾವುದೇ ಹೆಡ್ಫೋನ್ ಆಗಲಿ ಯಾವುದೇ ಕಾರಣಕ್ಕೂ 100% ವ್ಯಾಲ್ಯೂಮ್ ಅಲ್ಲಿ ಸಾಂಗ್ಸ್ ಗಳನ್ನ ಕೇಳಕ್ ಹೋಗಬೇಡಿ. ಒಂದು 70 to 75% ಇಟ್ಕೊಂಡು ಸಾಂಗ್ಸ್ ಗಳನ್ನ ಕೇಳಿದ್ರೆ ಉತ್ತಮ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ನ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು 4,000 ರೂಪಾಯಿ ಅಂತ ಹೇಳ್ಬೋದು. 4,000 rupees ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನಗೆ ಅನಿಸ್ತು. ನಿಮ್ಗೆ ಅನಿಸ್ತಾ ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸಿ. ಆಮೇಲೆ ನೆಕ್ಸ್ಟ್ ಈ ಒಂದು ಹೆಡ್ಫೋನ್ ನ ಬೈ ಮಾಡಬಹುದಾ ಅಂತ ಕೇಳೋದಾದ್ರೆ, ನೀವೇನಾದ್ರೂ ಒಂದು 4,000 ರೂಪಾಯಿ ಬಜೆಟ್ ರೇಂಜ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಹೆಡ್ಫೋನ್ ಅನ್ನು ಒಂದು ಸ್ಟೈಲಿಶ್ ಆಗಿರತಕ್ಕಂಥ ಹೆಡ್ಫೋನ್ ನ ಬೈ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನನಗೆ ಒಂದು ಇಷ್ಟ ಆಗಲಿಲ್ಲ, ಸ್ಟಿಲ್ ಇದರಲ್ಲಿ ಮೈಕ್ರೋ USB ಚಾರ್ಜಿಂಗ್ ಅನ್ನು ಕೊಟ್ಟಿದ್ದಾರೆ. ಮೈಕ್ರೋ USB ಬದಲಾಗಿ Type-C ಕೊಟ್ಟಿದ್ರೆ ತುಂಬಾ ಉತ್ತಮವಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಓವರ್ ಆಲ್ ಆಗಿ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಂದು ಇದು ಕೂಡ ಒಂದು ಬೆಸ್ಟ್ ಆದ ಒಂದು ಆಪ್ಷನ್ ಅಂತ ನನಗೆ ಅನಿಸುತ್ತೆ. ನೀವೇನಾದ್ರಿಂದ ಬೈ ಮಾಡ್ತೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೊಂದು ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಇದನ್ನ ಕೊಂಡ್ಕೊಳ್ಬಹುದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.